ನಮಸ್ಕಾರ. ನಾವಿರುವಂತಹ ಸದ್ಯದ ಪರಿಸ್ಥಿತಿಗೆ ನಮ್ಮ ಯೂನಿವರ್ಸ್ ಕಡೆಯಿಂದ ಏನು ಸಲಹೆ ಸಿಗ್ತಾ ಇದೆ ನಮಗೆ, ಹೇಗೆ ಹೊರಗಡೆ ಬರೋದು ನಾವಿರುವಂತಹ ಸಿಚುವೇಶನ್ ಇಂದ, ಯಾವುದೇ ಥರದ ಫೈನಾನ್ಷಿಯಲ್ ಇಶ್ಯೂಸ್ ಇರಬಹುದು, ಯಾವುದೇ ಥರ ಸಿಚುವೇಶನ್ ಇರಬಹುದು, ಏನು ಹೇಳ್ತಾ ಇದ್ದಾರೆ ನಮಗೆ ಅಂತ ನೋಡೋದಾದ್ರೆ, ಮುಂದೆ ಯಾವುದೋ ಒಂದು ಮಹತ್ ಕಾರ್ಯ ಆಗೋದಿದೆ, ನಿಮಗೆ ತುಂಬಾ ಒಳ್ಳೇದಾಗೋದಿದೆ. ಸೊ ಅದಕ್ಕೋಸ್ಕರ ನಿಮ್ಮನ್ನ ಇವಾಗೆ ಪ್ರಿಪೇರ್ ಮಾಡ್ತಾ ಇದ್ದಾರೆ ನಿಮ್ಮ ಆಂಕ್ಸಿಸ್ಟರ್ಸ್ ಇರಬಹುದು. ಏನು ಆಂಕ್ಸಿಸ್ಟರ್ಸ್ ಅಂತ ಹೇಳಿದ್ರೆ ಪಿತೃಗಳಂತ ಕರಿತೀವಿ ನಾವು. ನಿಮ್ಮ ಪಿತೃಗಳಿರ್ಬೋದು, ನಿಮ್ಮನ್ನ ಪ್ರೊಟೆಕ್ಟ್ ಮಾಡ್ತಾ ಇರುವಂತಹ ನಿಮ್ಮ ಗಾರ್ಡಿಯನ್ ಏಂಜಲ್ಸ್ ಇರಬಹುದು. ಏನ್ ಗಾರ್ಡಿಯನ್ ಏಂಜಲ್ಸ್ ಅಂತ ಹೇಳಿದ್ರೆ ದೇವದೂತರು ಅಂತ ನಾವು ಹೇಳ್ತೀವಿ. ಸೊ ಇವರೆಲ್ಲ ನಿಮ್ಮನ್ನ ಪ್ರಿಪೇರ್ ಮಾಡ್ತಾ ಇದ್ದಾರೆ ಇವಾಗ್ಲೇ. ಮುಂದೆ ಯಾವುದೋ ಒಂದು ಬರುವಂತ ಸಿಚುವೇಶನ್ಗೆ ನೀವು ಇವಾಗಲೇ ಸ್ಟ್ರಾಂಗ್ ಆಗಬೇಕು, ಇವಾಗಲೇ ನೀವು ಪಾಠ ಕಲಿಬೇಕು ಅಂತ ಹೇಳ್ಬಿಟ್ಟು ನಿಮ್ಮ ಲೈಫಲ್ಲಿ ನೀವಿರುವಂತ ಪರಿಸ್ಥಿತಿಯಲ್ಲಿ ನಿಮ್ಗೆ ಯಾವ ಪಾಠ ಕಲಿಸ್ತಾ ಇದೆ? ಪೇಷನ್ಸ್ ಕಲಿಸ್ತಾ ಇದೆಯಾ, ಅಥವಾ ದುಡ್ಡನ್ನ ಕೂಡಿಡೋದ್ರ ಬಗ್ಗೆ ಕಲಿಸ್ತಾ ಇದೆಯಾ, ಅಥವಾ ನಿಮ್ಮ ರೂಡ್ನೆಸ್ನ ಕಡಿಮೆ ಮಾಡಿಕೊಂಡು ಸಾಫ್ಟ್ ಆಗಬೇಕು ಅಂತ ಹೇಳ್ತಾ ಇದೆಯಾ? ಏನಾಗ್ತಾ ಇದೆ ನಿಮ್ಮ ಸುತ್ತಮುತ್ತ ಇರುವಂತಹ ವಾತಾವರಣವನ್ನ ಒಂದ್ಸತಿ ಗಮನಿಸ್ತಾ ಬನ್ನಿ, ನಿಮ್ಗೆ ಅರ್ಥ ಆಗ್ತಾ ಹೋಗುತ್ತೆ. ಥ್ಯಾಂಕ್ ಯು ಸೋ ಮಚ್. ಕೃಷ್ಣ ಅರ್ಪಣಮಸ್ತು.